ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಥರ್ಸ್ಡೇ ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ನಮ್ಮ ಗುಬ್ಬಚ್ಚಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದೆ. ಗ್ರಾಸರೀಸು ಕೆಲವೊಂದು ಖಾಲಿ ಆಗಿತ್ತು ಅಂತ ಹೇಳಿ ಹಸ್ಬೆಂಡ್ಗೆ ಮಾರ್ನಿಂಗ್ ಕಾಲೇಜ್ಗೆ ಹೋಗಬೇಕಾದ್ರೆ ಲೀಸ್ಟ್ ಕೊಟ್ಟಿದ್ದೆ. ಅವರು ಸಂಜೆ ಕಾಲೇಜಿಂದ ಬರ್ತಾ ಆ ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದಿದ್ದರು. ಹಾಗಾಗಿ ಅದನ್ನೆಲ್ಲ ಸಾಲ್ಟ್ ಔಟ್ ಮಾಡಿ ಒಂದು ಕಡೆ ಎತ್ತಿಟ್ಟೆ. ನೆಕ್ಸ್ಟು ಸ್ಕೂಲಿಂದ ನನ್ನ ಮಗಳು ಬರಬೇಕಾದ್ರೆ ಹೇಳಿದ್ಲು, ಅಮ್ಮ ಸ್ವಲ್ಪ ಇವತ್ತು ಬಜ್ಜಿ ಏನಾದರೂ ಮಾಡಿಕೊಡಿ ಅಂತ. ಹಾಗಾಗಿ ಬಜ್ಜಿನೂ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸೋಡಾ ಮತ್ತು ಚಿಲ್ಲಿ ಪೌಡರು, ಉಪ್ಪು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನಂತರ ಟೀನ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಒಂದು ಪಾತ್ರೆಗೆ ಟೀಗೂ ಕೂಡ ಇಟ್ಕೊಂಡೆ. ಪಕ್ಕದಲ್ಲೇ ಇನ್ನೊಂದು ಸ್ಟವ್ನ ಹಚ್ಕೊಂಡು ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಕಾಯ್ಲಿಕ್ಕೆ ಬಿಟ್ಟೆ. ಎಣ್ಣೆನೂ ಕೂಡ ಕಾಯ್ಕೊತ್ತು. ಕಾದ ನಂತರ ಅದಕ್ಕೆ ಕಲಿಸ್ಕೊಂಡಿದ್ದಂತಹ ಬಜ್ಜಿ ಹಿಟ್ಟನ್ನ ಹಾಕಿ ಬಜ್ಜಿನೂ ಕೂಡ ರೆಡಿ ಮಾಡಿಕೊಂಡೆ. ಅದು ಒಂದು 5 ಮಿನಿಟ್ಸಲ್ಲಿ ಬಜ್ಜಿ ಎಲ್ಲ ಬೇಯ್ಕೊತು. ಬೆಂದಾದ ನಂತರ ಒಂದು ಪ್ಲೇಟ್ಗೆ ಅದನ್ನು ಸರ್ವ್ ಮಾಡಿಕೊಂಡು ನೆಕ್ಸ್ಟು ಟೀ ಕೂಡ ರೆಡಿ ಆಯಿತು ಅಂತ ಹೇಳಿ ಟೀನೂ ಕೂಡ ಕಪ್ಸ್ಗಳಿಗೆ ಸರ್ವ್ ಮಾಡಿಕೊಂಡೆ. ನಮ್ಮ ಚಿನ್ನಿಮಗೆ ಎಕ್ಸಾಮ್ಸ್ ನಡೀತಾ ಇದೆ. ಹಾಗಾಗಿ ಅವಳು ಮೇಲ್ಗಡೆ ನನ್ನ ನಾದಿನಿ ಜೊತೆ ಓದ್ಕೋತಾ ಇದ್ದಾಳೆ. ನನ್ನ ನಾದಿನಿನೇ ಇವಾಗ ಆಲ್ಮೋಸ್ಟ್ ಅವಳಿಗೆ ಓದಿಸ್ತಾ ಇರ್ತಾಳೆ. ಬಿಕಾಸ್ ನನಗೂ ಸ್ಕೂಲಲ್ಲಿ ತುಂಬ ಸ್ಟ್ರೆಸ್ ಅನಿಸುತ್ತೆ. ಅಲ್ಲೂ ಕೂಡ ಪಾಠ ಮಾಡಿ ಬಂದು ಅಲ್ಲೂ ಮಕ್ಕಳಿಗೆಲ್ಲ ಹೇಳಿಕೊಟ್ಟು ಮನೆಯಲ್ಲಿ ಕೂಡ ಬಂದು ನನ್ನ ಮಗಳಿಗೆ ಓದಿಸ್ಬೇಕು ಅಂದರೆ ಏನೋ ಒಂಥರ ಹೆಕ್ಟಿಕ್ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟು ನನ್ನ ನಾದಿನಿ ಬಂದಾಗಿಂದ ಅವಳೇ ಪಾಪ ನನ್ನ ಮಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾಳೆ, ಓದಿಸ್ತಾ ಇದ್ದಾಳೆ. ಹಾಗಾಗಿ ನಾನು ಆಲ್ಮೋಸ್ಟು ನನ್ನ ಮಗಳ ಬಗ್ಗೆ ಅಷ್ಟು ಕೇರೇ ಮಾಡ್ತಾಯಿಲ್ಲ ಓದೋ ವಿಷಯದಲ್ಲಿ. ನೆಕ್ಸ್ಟು ಅವರು ಕೂಡ ಕೆಳಗಡೆ ಇಬ್ಬರು ಬಂದರು. ಬಂದ ನಂತರ ಅವ್ರಿಗೂ ನನ್ನ ಮಗಳಿಗೆ ಹಾಲು ಕೊಟ್ಟು ಅವಳಿಗೂ ಟೀ ಕೊಟ್ಟು ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ಬಜ್ಜಿ ತಿಂತಾ ಟೀನ ಕುಡಿದ್ವಿ. ನೆಕ್ಸ್ಟು ಸ್ವಲ್ಪ ವಾಕ್ ಹೋಗಿ ಬರೋಣ ಅಂತ ಹೇಳಿ ಫಿಶ್ಗೆ ಎಲ್ಲ ಫುಡ್ ಹಾಕಿ ವಾಕ್ಗೆ ಹೋದ್ವಿ. ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಮೊದಲೇ ಒಂದು ರೌಂಡ್ ಹೋಗಿ ಬಂದಿದ್ದರು. ಹಾಗಾಗಿ ನಮ್ಮನ್ನು ನೋಡಿದ ತಕ್ಷಣ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಹೇಳಿ ಅವನನ್ನು ಕರ್ಕೊಂಡು ವಾಕ್ಗೆ ಹಾಗೆ ಒಂದು ಸ್ವಲ್ಪ ಹೊತ್ತು ಗಾಳಿ ತೊಗೊಂಡು ಬರೋಣ ಅಂತ ಹೋದ್ವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.